4ನೇ ಉಪನ್ಯಾಸಕ್ಕೆ ಸ್ವಾಗತ. ನಾವು ಈ 9ನೇ ವಾರದಲ್ಲಿದ್ದೇವೆ. ಇಡೀ ವಾರ ನಾವು ಫೋರಿಯರ್ ಸೀರೀಸ್ನೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ಇಂದಿನ ಉಪನ್ಯಾಸದಲ್ಲಿ ಅದರೊಂದಿಗೆ ಮುಂದುವರಿಯುತ್ತಾ ನಾವು 2 ವಿಭಿನ್ನ ವಿಷಯಗಳನ್ನು ನೋಡಲಿದ್ದೇವೆ. ನಾನು ಅದೇ ಹಳೆಯ ಸ್ಲೈಡ್ ತೋರಿಸುವ ಮೂಲಕ ಪ್ರಾರಂಭಿಸುತ್ತೇನೆ. ಉತ್ತಮವಾಗಿ ವರ್ತಿಸಿದ ಪೀರಿಯಾಡಿಕ್ ಫಂಕ್ಷನ್ಗಾಗಿ ನಾವು 4 ಫೋರಿಯರ್ ಸೀರೀಸ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು ಇಲ್ಲಿ ತೋರಿಸುವ ಹಾಗೆ ಅದು ಕಾಣುತ್ತದೆ. ನೀವು ಸರಾಸರಿ ಮಾರ್ಗ ಅನ್ನು ಹೊಂದಿದ್ದೀರಿ, ಇದನ್ನು I0/2 ನಿಂದ ನೀಡಲಾಗುತ್ತದೆ. ತದನಂತರ ಎಲ್ಲಾ ಆಸಿಲೇಟರಿ ಭಾಗಗಳನ್ನು ಸೈನ್ ಮತ್ತು ಕೊಸೈನ್ ಟೌ ನಿರ್ವಹಿಸುತ್ತವೆ ಮತ್ತು ಫೋರಿಯರ್ ಸೀರೀಸ್ ಅನ್ನು ಸ್ವಲ್ಪ ವಿಭಿನ್ನ ರೂಪದಲ್ಲಿ ನಾನು ಬರೆಯುತ್ತೇನೆ. ಇದನ್ನು ನಾವು ಸಾಕಷ್ಟು ಬಳಸಲಿಲ್ಲ, ಆದರೆ ಇದು ಸಹ ಫೋರಿಯರ್ ಸೀರೀಸ್ ಅನ್ನು ಬರೆಯುವ ಮಾನ್ಯವಾದ ವಿಧಾನವಾಗಿದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಫೋರಿಯರ್ ಸೀರೀಸ್ ಅನ್ನು ಎಕ್ಸ್ಪೋನೆನ್ಷಿಯಲ್ C/i ಟರ್ಮ್ಸ್ ನಲ್ಲಿ ಬರೆದಿರುವೆ ಮತ್ತು ನಿರ್ಣಾಯಕವಾಗಿ ಇದು ಈ n ಒಮೆಗಾದ ಮೇಲೆ ಅವಲಂಬಿಸಿರುತ್ತದೆ ಎಂದು ನೀವು ನೋಡುತ್ತೀರಿ. ಇಲ್ಲಿ ಈ ಫಂಕ್ಷನ್ ಅನ್ನು ನಾನು ನೋಡಬಹುದು ಈ n ಒಮೆಗಾ ಅಂತರವು 1 ಒಮೆಗಾ 2 ಒಮೆಗಾ 3 ಒಮೆಗಾ ಮತ್ತು ಹಾಗೆ ಮುಂದುವರಿಯುತ್ತದೆ. ಆಂಪ್ಲಿಟ್ಯೂಡ್ಗೆ ಅನುಗುಣವಾದ ಆಂಪ್ಲಿಟ್ಯೂಡ್ಸ್ ಆಗಿರುತ್ತದೆ dns d1 d2 d3 ಮತ್ತು ಸಾಮಾನ್ಯವಾಗಿ ನಾನು ಸುಮಾರು n ಒಮೆಗಾ ಹೊಂದಿದ್ದರೆ ಆಂಪ್ಲಿಟ್ಯೂಡ್ dn ಗೆ ಅನುರೂಪವಾದ ಆದ್ದರಿಂದ ಪ್ಲಾಟ್ ಮಾಡಬಹುದು. ಒಮೆಗಾ 2 ಒಮೆಗಾ 3 ಒಮೆಗಾ n ಮತ್ತು ಹೀಗೆ x ಅಕ್ಷ ಮತ್ತು ಪ್ಲಾಟ್ d1 d2 d3 y ಅಕ್ಷ ನಲ್ಲಿ ಆ ಮೌಲ್ಯಗಳನ್ನು ಹೊಂದಿವೆ. ಇದು ಸಮಾನ ಮಾನ್ಯ ಮಾರ್ಗವಾಗಿದೆ. ಅದೇ ಫಂಕ್ಷನ್ ಅನ್ನು ತಿಳಿಸುವ f ಆಫ್ t. ಈಗ ನಾವು ಅದನ್ನು ಪರಿವರ್ತಿಸಿದ್ದೇವೆ. ಫೋರಿಯರ್ ಸ್ಪೇಸ್ ಅಥವಾ ಫ್ರೀಕ್ವೆನ್ಸಿ ಸ್ಪೇಸ್ ಎಂದು ಕರೆಯಲ್ಪಡುವುದನ್ನು, ಏಕೆಂದರೆ ನೀವು ನೋಡುವಂತೆ x ಅಕ್ಷ ಅನ್ನು ಈಗ ಫ್ರೀಕ್ವೆನ್ಸಿಗಳಿಂದ ರಚಿಸಲಾಗುತ್ತದೆ. ಇದು ಒಮೆಗಾ 2 ಒಮೆಗಾ ಮತ್ತು ಹೀಗೆ ರಂದು ಮತ್ತು ಇಲ್ಲಿ ಖಂಡಿತವಾಗಿಯೂ d ನ ಎಂದು ಹೇಳೋಣ, ಅದು ಪ್ಲಾಟ್ ಮಾಡಲಾದ d ಮೌಲ್ಯಗಳು ಎಂದು ಹೇಳೋಣ. ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಮಾಡಿದ ಸಮಸ್ಯೆಗೆ ದಯವಿಟ್ಟು ಹಿಂತಿರುಗಿ. ಅದು ಸ್ಕ್ವೇರ್ ವೇವ್ ಸಮಸ್ಯೆಯಾಗಿತ್ತು. 0 ಮತ್ತು π ರ ನಡುವೆ ಇರುವ x ಮೌಲ್ಯಗಳ ನಡುವೆ ಸ್ಕ್ವೇರ್ ವೇವ್ h ಮೌಲ್ಯ ಮತ್ತು -π ಮತ್ತು 0 ನಡುವೆ ಇರುತ್ತದೆ. ಫಂಕ್ಷನ್ -h ಮತ್ತು ನಂತರ -π ಮತ್ತು +π ನಡುವಿನ ಈ ಶ್ರೇಣಿಯ ಹೊರಗೆ ಇದನ್ನು ಪುನರಾವರ್ತಿಸಿತು. ಇದು ಪೀರಿಯಾಡಿಕ್ ಫಂಕ್ಷನ್ ಆಗಿದೆ, ಇದು ಅದರ ಮೂಲ ಪೀರಿಯಾಡಿಸಿಟಿ. ಮತ್ತು ಈ ಫಂಕ್ಷನ್ಗಾಗಿ ನಾವು 4 ಫೋರಿಯರ್ ಸೀರೀಸ್ ಅನ್ನು ಲೆಕ್ಕ ಹಾಕಿದ್ದೇವೆ. ಫಲಿತಾಂಶವನ್ನು ನೆನಪಿಸಿಕೊಳ್ಳೋಣ ಮತ್ತೆ. f ಆಫ್ x ಈ ಸಾಮಾನ್ಯ ಫ್ಯಾಕ್ಟರ್ ಅನ್ನು ಹೊಂದಿದೆ 4/π ಮತ್ತು ನೀವು ಅದನ್ನು ತೆಗೆದುಕೊಂಡರೆ ಅದು ಸೈನ್ ಫಂಕ್ಷನ್ಗಳ ಸೀರೀಸ್. ಮತ್ತು ನಾನು ಸೂಚಿಸಿದಂತೆ ನಾವು ಮೊದಲು ಈ ಛೇದವನ್ನು ಪಡೆದಾಗ ವಾಸ್ತವವಾಗಿ ಅದರ 1 3 5 ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ಹೆಚ್ಚಿಸುತ್ತದೆ ಎಂದು ನೋಡಿ. ಹೆಚ್ಚಿನ ಆವರ್ತನ ಫ್ರೀಕ್ವೆನ್ಸೀಸ್ಗಳೊಂದಿಗೆ ಟರ್ಮ್ಸ್ ಕೊಡುಗೆ ಕಡಿಮೆ ಮತ್ತು ಕಡಿಮೆ ಪಡೆಯುತ್ತಿದೆ. ಈಗ ಅದನ್ನು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಎಂದು ನೋಡೋಣ. x ಅಕ್ಷವನ್ನು ಈ 1 2 3 ಮತ್ತು ಆದ್ದರಿಂದ ಇಲ್ಲಿ ಕಾಣಿಸಿಕೊಳ್ಳುವ ಸಂಖ್ಯೆಗಳು ಇವೆ. ಉದಾಹರಣೆಗೆ ಇವುಗಳು. ನಾನು ಆಂಪ್ಲಿಟ್ಯೂಡ್ ಅನ್ನು ಪ್ಲಾಟ್ ಮಾಡಲಿದ್ದೇನೆ. ಇದು ಸೈನ್ x ನ ಸಂದರ್ಭದಲ್ಲಿ ಆಂಪ್ಲಿಟ್ಯೂಡ್ ಸೈನ್ 3x ನ ಪ್ರಕರಣಕ್ಕೆ 4π ನಿಂದ 4 ಆಗಿರುತ್ತದೆ, ಆಂಪ್ಲಿಟ್ಯೂಡ್ 3π ಮೂಲಕ ಮತ್ತು ಹೀಗೆ. m1 ಕ್ಕೆ ಸಮನಾದಾಗ ನನ್ನ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಪ್ಲಾಟ್ ಇಲ್ಲಿದೆ. ನಾನು y ಅಕ್ಷ ರಲ್ಲಿ y ಅಕ್ಷದಲ್ಲಿ y ಅಕ್ಷದಿಂದ 4h/π ಅಕ್ಷದ ಎಳೆದಿದ್ದೇನೆ ಎಂದು ನೀವು ನೋಡಬಹುದು, ಅದು ಸಹಜವಾಗಿ 0ಯಾಗಿರುತ್ತದೆ. ಆದರೆ 3 ಪ್ರಕರಣಗಳಿಗಾಗಿ ಇದು 3π ಮೂಲಕ 4h ಆಗಿದೆ, ಆದ್ದರಿಂದ ಇದು ಈ ಎತ್ತರ ದ ಮೂರನೇ ಒಂದು ಭಾಗವಾಗಿರಬೇಕು ಸರಿಸುಮಾರು ಇಲ್ಲಿ. ಮತ್ತು ಮತ್ತೆ 4ಕ್ಕೆ ಸಮನಾಗಿ ಎಂದು ಹೇಳೋಣ, ಇದು 0 ಮತ್ತು m ಗೆ ಸಮಾನವಾಗಿರುತ್ತದೆ. ಎತ್ತರದಲ್ಲಿ 1/5ನೇ ಒಂದು ಭಾಗವಾಗಿರುತ್ತದೆ, ಇದು ಒಂದು ಸ್ವಿಚ್ಗೆ ಸಮಾನವಾಗಿರುತ್ತದೆ. ಮತ್ತು ಹೀಗೆ. ಮತ್ತು ಸಹಜವಾಗಿ 6ಕ್ಕೆ 6 ಮತ್ತೆ 0 ಆಗಲಿದೆ.
ನಾವು ಪ್ಲಾಟ್ ಮಾಡಿದದ್ದು ಇಲ್ಲಿ ನೀಡಲಾದ ಮಾಹಿತಿಯೊಂದಿಗೆ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್. ನಾವು f ನ f ಅನ್ನು ಮತ್ತೆ ಅನ್ನು ಪುನರ್ನಿರ್ಮಿಸಬಹುದು. ಸಹಜವಾಗಿ ನಮಗೆ ಮಾಹಿತಿಯ ಅಗತ್ಯವಿದೆ. ನಾವು ಈಗ ತಾನೇ ಬರೆದ ಎಲ್ಲಾ ಫ್ರೀಕ್ವೆನ್ಸಿಗಳಲ್ಲಿ ಇವು ಕೆಲವು ಮಾತ್ರ, ಆದರೆ ನೀವು ಹೊಂದಿದ್ದರೆ ಎಲ್ಲಾ ಇನ್ಫಿನೈಟ್ಗೆ ಅನುಗುಣವಾದ ಮಾಹಿತಿ ಫ್ರೀಕ್ವೆನ್ಸಿಗಳು. ನಂತರ ನೀವು ನಿಖರವಾಗಿ x ಅನ್ನು ಪುನರ್ನಿರ್ಮಿಸಬಹುದು. ಇಲ್ಲಿ ಪೊಸಿಷನ್ ಸ್ಪೇಸ್ ನಲ್ಲಿ ನನ್ನ ಫಂಕ್ಷನ್ ಮತ್ತು ಇಲ್ಲಿ ಅದೇ ಫಂಕ್ಷನ್ ಇದೆ. ಫ್ರೀಕ್ವೆನ್ಸಿ ಸ್ಥಳವು ನಾವು ಮೊದಲು ಮಾಡಿದ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇದು ಸ್ಟ್ರಿಂಗ್ ನ ಸಂದರ್ಭಕ್ಕಾಗಿ ಅದು ಎರಡು ತುದಿಗಳ ನಡುವೆ ಸರಿಯಾಗಿದೆ. ಎರಡು ತುದಿಗಳನ್ನು 0 ಮತ್ತು L ನ ನಡುವೆ ಇವೆ ಮತ್ತು ನಾವು ಮಧ್ಯದ ಪಾಯಿಂಟ್ ನಲ್ಲಿ ಸ್ಟ್ರಿಂಗ್ ಕಿತ್ತು ಹಾಕುತ್ತೇವೆ ಮತ್ತು ನಿಂತಿರುವ ವೇವ್ಗಳನ್ನು ಡಿಸ್ಪ್ಲೇಸ್ ಮಾಡುತ್ತೇವೆ. ಆದ್ದರಿಂದ ಆಸಿಲೇಟರಿ ಸಿಸ್ಟಮ್ ನ ಶಕ್ತಿಯನ್ನು ಪಡೆದುಕೊಳ್ಳಿ. ನೀವು ಪೊಸಿಷನ್ ಸ್ಪೇಸ್ ನಲ್ಲಿ ನಿಮ್ಮ ಫಂಕ್ಷನ್ ಎಂದು ಯೋಚಿಸಬಹುದು. ಈಗ ನಾನು ಇದನ್ನು ಫ್ರೀಕ್ವೆನ್ಸಿ ಸ್ಪೇಸ್ ನಲ್ಲಿ ಪ್ಲಾಟ್ ಮಾಡುತ್ತೇನೆ. ನಾನು ಇದನ್ನು ಒಮೆಗಾ 1, ನಂತರ 2 ಒಮೆಗಾ 1, 3 ಒಮೆಗಾ 1, 4 ಟೈಮ್ಸ್ ಒಮೆಗಾ 1 ಮತ್ತು ಹೀಗೆ. ಮತ್ತು ಮೋಡ್ನಲ್ಲಿ ಒಮೆಗಾ 1ಕ್ಕೆ ಅನುಗುಣವಾದ ಫ್ರೀಕ್ವೆನ್ಸಿ ಎಂದು ಹೇಳೋಣ. ಆ ಸಂದರ್ಭದಲ್ಲಿ ಅದು ಇಲ್ಲಿ ಕೆಲವು ಅಂಶಗಳಿಗೆ ಅನುಗುಣವಾಗಿರುತ್ತದೆ ಎಂದು ನಾನು ಹೇಳುತ್ತೇನೆ ಮತ್ತು ಅದನ್ನು ನೀಡಲಾಗಿದೆ. ಹೆಚ್ಚಿನ ಶಕ್ತಿಯು ಮೂಲಭೂತ ಕ್ರಮದಲ್ಲಿ ಕೇಂದ್ರೀಕೃತವಾಗಿದೆ ಎಂದು ನೀವು ನೋಡಬಹುದು. ಮತ್ತು ಎಲ್ಲಾ ಫ್ರೀಕ್ವೆನ್ಸಿಗಳು ಸಹ ಯಾವುದೇ ಶಕ್ತಿಯನ್ನು ನೀಡುವುದಿಲ್ಲ ಎಂದು ಚೆನ್ನಾಗಿ ಹೇಳುತ್ತದೆ. ಮತ್ತು ಹೆಚ್ಚಿನ ಹಾರ್ಮೋನಿಕ್ಸ್, ಹೆಚ್ಚಿನ ಬೆಸ ಹಾರ್ಮೋನಿಕ್ಸ್ನಿಂದ ನೀಡಿದ ಕೊಡುಗೆ ನಿಜವಾಗಿಯೂ ತುಂಬಾ ಚಿಕ್ಕದಾಗಿದೆ. ಅದರ ಒಂದು ಮಾರ್ಗವನ್ನು ನಾನು ಹೇಳುತ್ತೇನೆ. ಫೋರಿಯರ್ ಸ್ಪೇಸ್ ನಲ್ಲಿ ಅದೇ ಫಂಕ್ಷನ್ ಅನ್ನು ನೋಡಿದಾಗ ಟಿನ f ಅನ್ನು ಫೋರಿಯರ್ ಸೀರೀಸ್ ಎಂದು ಬರೆದರೆ dnb ಸರಳವಾಗಿ ಮಲ್ಟಿಪ್ಲೈ ಬೈ e ಪವರ್ ಮೈನಸ್ ನಾನು ಎರಡೂ ಬದಿಗಳಲ್ಲಿ ಒಮೆಗಾ ಟಿ ಮತ್ತು ಕಾಲಾನಂತರದಲ್ಲಿ ಸಂಯೋಜಿಸಲಾಗಿದೆ. ಒಂದು ಕಡೆ ಕೇವಲ ಒಂದು ಮಿ ಮತ್ತು n ಸಮಾನ ಎಂದು ನೀವು ನೋಡುತ್ತೀರಿ. 0 ಕಾಂಟ್ರಿಬ್ಯೂಷನ್ ಇದೆಯೇ ಮತ್ತು ಆದ್ದರಿಂದ ಪಡೆಯುತ್ತೇವೆ ಈ ಫಲಿತಾಂಶ. ನಾನು ಸ್ವಲ್ಪ ವೇರಿಯೇಬಲ್ ಲ್ಯಾಂಬ್ಡಾವನ್ನು ಪರಿಚಯಿಸಲಿದ್ದೇನೆ. ನಾನು ಒಮೆಗಾ 2 ಪೈ ನ್ಯೂ ಒಂದನ್ನು ಕರೆಯುತ್ತೇನೆ. ನ್ಯೂ ಸ್ವತಃ ಬದಲಾಗಿ ನಾನು ಅದನ್ನು ಇಲ್ಲಿ ಬದಲಾಯಿಸುತ್ತೇನೆ. ನಾನು ಮಾಡಿದ್ದು ಒಮೆಗಾದಿಂದ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡಿ ತರಿಸುವುದು. ನೀವು ಇದನ್ನು ನಿಮ್ಮ ಮೂಲಭೂತ ಫ್ರೀಕ್ವೆನ್ಸಿ ಎಂದು ಯೋಚಿಸಬಹುದು ಮತ್ತು ಇತರ ಎಲ್ಲಾ ಫ್ರೀಕ್ವೆನ್ಸಿಗಳು ಕೆಲವು ಪೂರ್ಣಾಂಕ ಬಹು ಅದು ನೀವು ಆ n ಅನ್ನು ಹೊಂದಿರುವ ಸ್ಥಳವಾಗಿದೆ ಇಲ್ಲಿ. ಈ ಮೂಲ ಬೇಸಿಕ್ ಫ್ರೀಕ್ವೆನ್ಸಿ ನ್ಯೂ. ಈಗ ನಾನು ಲಿಮಿಟ್ ಅನ್ನು t ಟೆಂಡಿಂಗ್ ಟು ಇನ್ಫಿನಿಟಿಯನ್ನು ತೆಗೆದುಕೊಳ್ಳಬಹುದು. ಇದು ಆವರ್ತಕವಲ್ಲದಿದ್ದರೂ ಸಹ ಎಲ್ಲಾ ರೀತಿಯ ಫಂಕ್ಷನ್ಗಳನ್ನು ನಿರ್ವಹಿಸಲು ನನಗೆ ಅವಕಾಶ ನೀಡುತ್ತದೆ. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಲಿದ್ದೇನೆ ಈ dn. ಈ ಈಕ್ವೇಶನ್ನಲ್ಲಿ f ನ f ಗೆ ನಾನು ಮೇಲೆ ಹೊಂದಿದ್ದೇನೆ. ಆದ್ದರಿಂದ dn ಈ ಕೆಂಪು ಸ್ಕ್ವೇರ್ ಬ್ರ್ಯಾಕೆಟ್ಸ್ಗಳಲ್ಲಿ ಬರುವಂತಹುದೇ ಆಗಿದೆ. t ಯ f ನಿಂದ ಈ ಶಕ್ತಿ ಅಂದರೆ ಒಮೆಗಾ t. ನಾನು ಆಗಬಹುದಾದ t ಯಿಂದ t ಅನ್ನು ಪ್ರತ್ಯೇಕಿಸಬೇಕಾಗಿದೆ. ಫರ್ಮ್ dn ನ ಡೆಫಿನಿಷನ್ ನಲ್ಲಿ ಮತ್ತು ಆದ್ದರಿಂದ ನಾನು ಇಲ್ಲಿ t ಪ್ರೈಮ್ ಅನ್ನು ಹಾಕಿದ್ದೇನೆ. ಏಕೆಂದರೆ t ಪ್ರೈಮ್ ಕೇವಲ ಲೋಕಲ್ ವೇರಿಯೇಬಲ್ ಆಗಿದೆ. ಅಥವಾ ಯಾವಾಗಲೂ ಡಮ್ಮಿ ವೇರಿಯೇಬಲ್ ಎಂದು ಕರೆಯಲಾಗುವುದು. ಈಗ ನಾನು ಅನಂತಕ್ಕೆ ಒಲವು ತೋರುವ ಮಿತಿಯನ್ನು ತೆಗೆದುಕೊಳ್ಳುತ್ತೇನೆ. ಅದು ನಿಜವಾಗಿಯೂ ದೊಡ್ಡದಾಗಿರುತ್ತದೆ. 1 ಬೈ t ಸಣ್ಣದಾಗುತ್ತದೆ. 1 ಬೈ t ಇದು ನ್ಯೂ 1 0ಗೆ ಕಾರಣವಾಗುತ್ತದೆ ಮತ್ತು ಅದನ್ನು ಸಹ ಗಮನಿಸಿ. ಅನಂತತೆಯತ್ತ ಒಲವು ತೋರಿದಾಗ ನಾನು ಈ ಇಂಟೆಗ್ರಲ್ಸ್ ನ ಮಿತಿಗಳನ್ನು ಕೆಂಪು ಸ್ಕ್ವೇರ್ ನ ಆವರಣಗಳಲ್ಲಿ -∞ ಪ್ಲಸ್ ಇನ್ಫಿನಿಟಿ ಗೆ ಹೋಗಲು ತೆಗೆದುಕೊಳ್ಳಬಹುದು. ಅವರು 2 ರಿಂದ ಪ್ಲಸ್ t ಯಿಂದ 2 ಗೆ ಹೋಗುತ್ತಿದೆ. ಇನ್ಫಿನಿಟಿ ಗೆ ಹೋಗುವುದರಿಂದ ಅದು
1 ಬೈ ಟಿ ಇದು ಡಿ ನ್ಯೂ ಆಗಲಿದೆ. ನಮ್ಮಲ್ಲಿ ಈ ಫ್ಯಾಕ್ಟರ್ ಇದೆ ಎನ್ ನ್ಯೂ 1. ಇಲ್ಲಿ ಎಕ್ಸ್ಪೋನೆಂಟ್ನಲ್ಲಿ n ಟೈಮ್ಸ್ ನ್ಯೂ 1. n ಸಾಕಷ್ಟು ದೊಡ್ಡದಾಗಿರಬಹುದು. ಅಂತಹ n ನ್ಯೂ 1. ನಾನು ಹೊಸ ಸೈನ್ ಎಂದು ಕರೆಯಲು ಬಯಸುವ ವೇರಿಯೇಬಲ್ ಆಗಿದೆ. ನಾನು ಈಗ ನ್ಯೂ ಅನ್ನು ನಿಮ್ಮಿಂದ ಬದಲಾಯಿಸುತ್ತಿದ್ದೇನೆ. ಇದು ನಿರಂತರ ವೇರಿಯೇಬಲ್ ಆಗುತ್ತದೆ ಏಕೆಂದರೆ n-∞ ಯಿಂದ +∞ಗೆ ಹೋಗುತ್ತದೆ. ಆ ಸಂದರ್ಭದಲ್ಲಿ ನಾನು ಈ ಮೊತ್ತವನ್ನು ಬದಲಾಯಿಸಬಹುದು. ಈ ಇನ್ಫಿನಿಟ್ ಸಮೇಶನ್ ಇಲ್ಲಿ ಇಂಟಿಗ್ರಲ್ ಆಗಿ ಸಾರಾಂಶವಾಗಿದೆ. ಈಗ ಆವರಣಗಳೊಳಗಿನ ಕ್ವಾಂಟಿಟಿ ನಮ್ಮ f ನ್ಯೂ ಆಗಿರುತ್ತದೆ. ಅದನ್ನು ಬೇರ್ಪಡಿಸೋಣ ಮತ್ತು ಈ ಸಂದರ್ಭದಲ್ಲಿ ಅನ್ನು ಬರೆಯೋಣ. ಟಿಯ ಸಣ್ಣ f ಅನ್ನು ಈ ಕೆಳಗಿನಂತೆ ಬರೆಯಬಹುದು. ಅದು -∞ to +∞. ಮತ್ತು ಸಹಜವಾಗಿ ಇದು ನ್ಯೂ ಬಾರಿ ರ f ಆಗಿದೆ ಎಕ್ಸ್ಪೋನೆನ್ಷಿಯಲ್. ನಾವು ಎಡಗೈಯಲ್ಲಿರುವ ಸಂಬಂಧ ನೀವು f ಅನ್ನು e⁻i ಗಿಂತ ಸಂಯೋಜಿಸಿದರೆ ಎಂದು ಹೇಳುತ್ತದೆ. 2 π ನ್ಯೂ ಸಮಯಕ್ಕೆ ಸಂಯೋಜನೆ ಮಾಡುವುದಿಲ್ಲ. ಅದು ನಿಮಗೆ F ಅನ್ ನೀಡುತ್ತದೆ. ಇದು f ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ. t ನ ಸಂಪೂರ್ಣ ವ್ಯಾಯಾಮವು ರಿಸ್ಟೇಟೆಡ್ ಆಗಿರಬಹುದು. ಇದನ್ನು ನೀವು ಈ ರೀತಿ ಯೋಚಿಸಬಹುದು. ಫೋರಿಯರ್ ಸೀರೀಸ್ ನಿರಂತರ ವೇರಿಯೇಬಲ್ಗಳಿಗೆ ಮಾನ್ಯವಾಗಿದೆ. ಮತ್ತು ಒಂದು ಉತ್ತಮ ವೈಶಿಷ್ಟ್ಯವೆಂದರೆ ಈಗ ನಿಮಗೆ ನಿಮ್ಮ ಫಂಕ್ಷನ್ನ ಅಗತ್ಯವಿಲ್ಲ. f ಆಫ್ t ಪೀರಿಯಾಡಿಕ್ ಫಂಕ್ಷನ್ ಆಗಬೇಕು ಎಂದು ಹೇಳೋಣ. ಫಂಕ್ಷನ್ ಇನ್ಫಿನಿಟ್ ಪೀರಿಯಾಡಿಸಿಟಿಯನ್ನು ಹೊಂದಿದೆ ಎಂದು ಹೇಳುವ ಈ ತಂತ್ರವನ್ನು ನೀವು ಮಾಡಿದ್ದೀರಿ. ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಸಾಮಾನ್ಯ ವ್ಯಾಖ್ಯಾನವಾಗಿದೆ ಮತ್ತು ಸಾಹಿತ್ಯದಲ್ಲಿ ನೀವು 4 ಹಳೆಯ ರೂಪಾಂತರವನ್ನು ಬರೆಯುವ ವಿಭಿನ್ನ ವಿಧಾನಗಳನ್ನು ಕಾಣಬಹುದು. f ಆಫ್ t ನ ಮೂಲ ಫಂಕ್ಷನ್ನಿನ ಕೆಲವು ಸಮ್ಮಿತಿ ಗುಣಲಕ್ಷಣಗಳು ನಿಮಗೆ ತಿಳಿದಿದ್ದರೆ f ಆಫ್ t ಫಂಕ್ಷನ್ ಒಂದು ಸಮ ಫಂಕ್ಷನ್ ಆಗಿದೆ ಎಂದು ನಿಮಗೆ ತಿಳಿದಿದೆ ಎಂದು ಭಾವಿಸೋಣ. ಬೇರೆ ರೀತಿಯಲ್ಲಿ ಹೇಳುವುದಾದರೆ f ಆಫ್ -t ಈಸ್ ಈಕ್ವಲ್ ಟು f ಆಫ್ t. ಈ ಪ್ರಾಪರ್ಟಿ ಆ ಸಂದರ್ಭದಲ್ಲಿ ತೃಪ್ತಿ ಹೊಂದಿದ್ದರೆ ಎಕ್ಸ್ಪೋನೆನ್ಷಿಯಲ್ ಚಿಹ್ನೆ ಭಾಗವು ಡ್ರಾಪ್ ಆಗುತ್ತದೆ. ಆದ್ದರಿಂದ ಇದನ್ನು ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಟಿಯ f ಬೆಸ ಫಂಕ್ಷನ್ ಆಗಿದ್ದರೆ ಅಂದರೆ f ಆಫ್ -t ಈಸ್ ಈಕ್ವಲ್ ಟು -f ಆಫ್ t. ಆ ಸಂದರ್ಭದಲ್ಲಿ ನೀವು ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಅನ್ನು ಪಡೆಯುತ್ತೀರಿ. ಖಂಡಿತವಾಗಿಯೂ ನಾನು ಈ ಫ್ಯಾಕ್ಟರ್ ಅನ್ನು ಸರಿಪಡಿಸಬೇಕು. ಇದು ಈಗ t ನ f ಆಗಿರಬೇಕು. ಅದು ಎಲ್ಲಾ ವ್ಯಾಖ್ಯಾನಗಳನ್ನು ಸ್ಥಳದಲ್ಲಿ ಹೊಂದಿದ್ದೇವೆ. ಕೆಲವು ವಿಶಿಷ್ಟ ಪ್ರಕರಣಗಳಿಗೆ ಯಾವ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ನೋಡೋಣ. ನನ್ನ ಮೊದಲ ಉದಾಹರಣೆಯೆಂದರೆ ಸ್ಲಿಟ್ ಫಂಕ್ಷನ್ ಎಂದು ಕರೆಯಲ್ಪಡುವ ಈ ಆಯತಾಕಾರದ ರೂಪ ಅಥವಾ ಸ್ಲಿಟ್ ಫಂಕ್ಷನ್ ಅನ್ನು ಟೈಮ್ ಡೊಮೇನ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ. ನಾನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಮಾಡಲು ಮತ್ತು ಅದೇ ಫಂಕ್ಷನ್ ಅನ್ನು ನೋಡಲು ಬಯಸುತ್ತೇನೆ. ಫ್ರೀಕ್ವೆನ್ಸಿ ಸ್ಪೇಸ್ನಲ್ಲಿ ಈ ಫಂಕ್ಷನ್ ಅನ್ನು t ನ f ಎಂದು ವ್ಯಾಖ್ಯಾನಿಸಬಹುದು. ಇದು h ಗೆ ಸಮಾನವಾಗಿರುತ್ತದೆ ಒಂದು ವೇಳೆ t ಯು d/2 ಗಿಂತ ಕಡಿಮೆ ಅಥವಾ ಸಮನಾಗಿದ್ದರೆ. ಅಥವಾ ಹೆಚ್ಚು ಸರಿಯಾಗಿ ಹೇಳುವುದಾದರೆ ಸಮಯದ ಮಾಡ್ಯುಲಸ್ d/2 ಗಿಂತ ಕಡಿಮೆಯಿದ್ದರೆ ಅಥವಾ ಸಮನಾಗಿದ್ದರೆ. ಈಗ ಕೇವಲ ಫೋರಿಯರ್ ಸ್ಪೆಕ್ಟ್ರಮ್ ಅನ್ನು ಪಡೆಯಲು ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ಗಾಗಿ ಪಡೆದ ಸೂತ್ರವನ್ನು ಬಳಸಿ ಮತ್ತು ನಾವು ಅದನ್ನು ಮಾಡುವ ಮೊದಲು ಈ ಫಂಕ್ಷನ್ ಬೇರೆಡೆ ಶೂನ್ಯವಾಗಿರುತ್ತದೆ ಎಂದು ನಾನು ಸೂಚಿಸಬೇಕು. ಮತ್ತು ಇಲ್ಲಿ f ಆಫ್ t h ಆಗಿದೆ. ಆದರೆ ಇದು ಕಿರಿದಾದ ಪ್ರದೇಶದಲ್ಲಿ ಮಾತ್ರ h ಗೆ ಸಮಾನವಾಗಿರುತ್ತದೆ. ಅಲ್ಲಿ ಮಾಡ್ t ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು d/2 ಮತ್ತು ಉಳಿದಂತೆ ಫಂಕ್ಷನ್ ಸೊನ್ನೆಯಾಗಿರುತ್ತದೆ. ಇಂಟಿಗ್ರಲ್ 0ಗೆ ಹೋಗುತ್ತದೆ ಮತ್ತು ಈ ಇಂಟಿಗ್ರಲ್ ಮತ್ತೆ ಮಾಡಲು ಸುಲಭವಾಗಿದೆ. ನೀವು h ಅನ್ನು ಇಂಟಿಗ್ರಲ್ ನಿಂದ ತೆಗೆದುಕೊಳ್ಳಬಹುದು. ನಾನು ಈಗ ಮಿತಿಗಳನ್ನು ಬದಲಿಸಿದ್ದೇನೆ ಮತ್ತು ನೀವು ಏನು ಕುಶಲತೆಯನ್ನು ಮಾಡಬೇಕು ಎಂಬುದನ್ನು ನೋಡುವುದು ಸುಲಭವಾಗಿದೆ. ನೀವು ಬಯಸಿದರೆ ನೀವು ಮಾಡಬಹುದು. ಕೇವಲ ಸಂಕೇತವನ್ನು ಬದಲಾಯಿಸಿ ಮತ್ತು ಈ ಪೈ ಅನ್ನೋಡಿ ಅನ್ನು ಆಲ್ಫಾ ಎಂದು ಕರೆಯಿರಿ. ಇದರಲ್ಲಿ f ನ್ಯೂ ಸೈನ್ ಆಲ್ಫಾಕ್ಕೆ hd ಆಗುತ್ತದೆ.
ಆಲ್ಫಾ. ಈಗ ನಾವು ಫೋರಿಯರ್ ಸ್ಪೆಕ್ಟ್ರಮ್ ಅನ್ನು ಪ್ಲಾಟ್ ಮಾಡಬಹುದು. ಎಕ್ಸ್ ಅಕ್ಷ ಅನ್ ಮತ್ತು ವೈ ಅಕ್ಷ ಖಂಡಿತ ಕ್ಯಾಪಿಟಲ್ ಎಫ್ ಆಫ್ ನ್ಯೂ. ಮತ್ತು ನ್ಯೂ 0ಗೆ ಒಲವು ತೋರುತ್ತಿದ್ದಂತೆ ಆಲ್ಫಾ 0ಗೆ ಒಲವು ತೋರುತ್ತದೆ. ಇದರರ್ಥ ಆಲ್ಫಾದಿಂದ ಸೈನ್ ಆಲ್ಫಾ 1 ಆಗಿದೆ. ನ್ಯೂ 0ಗೆ ಸಮಾನವಾಗಿರುತ್ತದೆ. ಮೌಲ್ಯಗಳು HD ಇಲ್ಲಿ ಮತ್ತು 0ಯ ಎರಡೂ ಬದಿಯಲ್ಲಿ ಇಳಿಕೆಯಾಗುತ್ತಿದೆ ಮತ್ತು ನಾವು ಈಗಾಗಲೇ ಈ ರೀತಿಯ ಸಂಬಂಧವನ್ನು ನೋಡಿರುವುದರಿಂದ ನೀವು ಈ ವಿಷಯದ ಮೇಲೆ ಫೋಕಸ್ ಮಾಡಿದರೆ ನಾನು ಫಂಕ್ಷನ್ ಅನ್ನು ನೇರವಾಗಿ ಪ್ಲಾಟ್ ಮಾಡುತ್ತೇನೆ. ನೀವು ಈ ಬಿಂದುವಿನ ಮೇಲೆ ಕೇಂದ್ರೀಕರಿಸಿದರೆ ಇದು ಎಫ್ ಆಫ್ ನ್ಯೂ ಶೂನ್ಯಕ್ಕೆ ಸಮಾನವಾಗಿರುವ ಬಿಂದುವಾಗಿದೆ. ನ್ಯೂನ ಎಫ್ 0ಯಾಗುತ್ತದೆ. ಅದು ನ್ಯೂ 1D ಯಿಂದ 1ಕ್ಕೆ ಸಮನಾದರೆ ಏನಾಗಬಹುದು ಎಂದು ನಾವು ಪ್ರಶ್ನೆಯನ್ನು ಕೇಳಬಹುದು. ಆದ್ದರಿಂದ ಈ ಮೌಲ್ಯ D ಗಿಂತ ಹೆಚ್ಚು ಮತ್ತು ಅದೇ ರೀತಿ ಈ ಮೌಲ್ಯವು D ಗಿಂತ ಮೈನಸ್ ಆಗಿರಬೇಕು. ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ನಿನ ಅಗಲವನ್ನು ನೀವು ಒಂದು ಅಳತೆಯಾಗಿ ತೆಗೆದುಕೊಳ್ಳಬಹುದು. ಅದು 2 ಬಾರಿ 1/d ಅಥವಾ 2 ಟೈಮ್ಸ್ 1/d ಆಗಿದೆ. ಹೋಲಿಕೆಗಾಗಿ ನಾನು ಇಲ್ಲಿ ಎಫ್ ಆಫ್ ಟಿ ಮೂಲ ಫಂಕ್ಷನ್ ಅನ್ನು ತೋರಿಸಿದ್ದೇನೆ. ಅದು ಸಮಯದ ಫಂಕ್ಷನ್. ರೆಕ್ಟಾಂಗ್ಯುಲರ್ ಸ್ಲಿಟ್ ಫಂಕ್ಷನ್ನಿನ ಅಗಲ ಎಂದು ನೀವು ಗಮನಿಸುತ್ತೀರಿ. ಈಗ ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ ಅನ್ನು ನೋಡಿದಾಗ ಅಗಲವು ವಾಸ್ತವವಾಗಿ 1/d ಯ ಒಂದು ಫಂಕ್ಷನ್ ಎಂದು ನೀವು ನೋಡುತ್ತೀರಿ. ಈ ಸಂದರ್ಭದಲ್ಲಿ ಇದು 2 ಆದ್ದರಿಂದ ಟೈಮ್ ಡೊಮೇನ್ ನಲ್ಲಿ ನಿಮ್ಮ ಫಂಕ್ಷನ್ ಅನ್ನು ವಿಶಾಲವಾಗಿಸಿ ಅದು ಫ್ರೀಕ್ವೆನ್ಸಿ ಡೊಮೇನ್ನಲ್ಲಿ ಇರಲಿದೆ. ಇದು ತುಂಬಾ ನಿರ್ದಿಷ್ಟವಲ್ಲ. ಈ ಕಾರ್ಯದ ಆಯ್ಕೆಯು ಫಂಕ್ಷನ್ ವಾಸ್ತವವಾಗಿ ಇದು ಹೆಚ್ಚು ಸಾಮಾನ್ಯ ಸತ್ಯ. ಸ್ಲಿಟ್ ಫಂಕ್ಷನ್ನ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ನ ಒಂದು ಫಿಸಿಕಲ್ ಇಂಪ್ಲಿಕೇಶನ್ ಅನ್ನು ನಾನು ಈಗ ಉಲ್ಲೇಖಿಸುತ್ತೇನೆ. ಈ ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಬಹುಶಃ ಅದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತದೆ ನಂತರದ ವಾರಗಳು. ಆದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಇಲ್ಲಿ ಹೇಗೆ ಬಳಸಲಾಗಿದೆ ಎಂದು ನಾನು ನಮೂದಿಸುತ್ತೇನೆ. ಆದ್ದರಿಂದ ಸಮಸ್ಯೆ ಈ ರೇಖಾಚಿತ್ರದಲ್ಲಿ ತೋರಿಸಿರುವ ಒಂದೇ ಸ್ಲಿಟ್ ಅನ್ನು ಹೊಂದಿದ್ದೇವೆ. ಸ್ಲಿಟ್ನ ಅಗಲ D ಮತ್ತು ನೀವು ಎಡಭಾಗದಿಂದ ಬರುವ ಬೆಳಕಿನ ಪ್ಯಾರಲಲ್ ಬೀಮ್ ಅನ್ನು ಹೊಂದಿದ್ದೀರಿ ಮತ್ತು ಬೆಳಕಿನ ವೇವ್ಲೆಂತ್ ಸುಮಾರು ಎಂದು ಊಹಿಸೋಣ. ಸ್ಲಿಟ್ ಇರುವ ಅಗಲ ರಂತೆಯೇ ಈಗ ಈ ಬೆಳಕಿನ ಆಂಪ್ಲಿಟ್ಯೂಡ್ ಹಾದುಹೋಗುವಂತೆಯೇ ಈ ಸ್ಲಿಟ್ ಇಲ್ಲಿ ತೋರಿಸಿರುವ TIF ನಂತಿದೆ. ಅದಕ್ಕಾಗಿಯೇ ಇದನ್ನು ಸ್ಲಿಟ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ. ಸ್ಲಿಟ್ ಡಿಫ್ರಾಕ್ಷನ್ ಸಂಭವಿಸುತ್ತದೆ. ನಾನು ತಿಳಿಯಲು ಬಯಸುವುದು ಈ ಕೆಳಗಿನ ಕೆಲವು ಹಂತದಲ್ಲಿ ಇಂಟೆನ್ಸಿಟಿ P ನಲ್ಲಿ ಇದು ಸ್ವಲ್ಪ ದೂರ ಸ್ಲಿಟ್ ಇರುವ D ಹೊಂದಿರುವ ಈ ಪರದೆಯಿಂದ ನಾನು X ಅನ್ನು ಸುಮಾರು ಎಂದು ಆರಿಸಿದರೆ ಮಧ್ಯದ ಪಾಯಿಂಟ್ನಿಂದ ಸ್ವಲ್ಪ ದೂರ ಫೇಸ್ ಡಿಫರೆನ್ಸ್ನ ಈ 2π ಅನ್ನು ಲ್ಯಾಂಬ್ಡಾ ಟೈಮ್ಸ್ X ಸೈನ್ ಥೀಟಾದಿಂದ ಸೂತ್ರವಾಗಿ ಬಳಸಲಾಗುತ್ತದೆ. ಈ ರಂತೆ ಕೆಲವು ಇಂಟೆನ್ಸಿಟಿ ಅನ್ನು ಕಂಡುಹಿಡಿಯಲು ನಾನು ಕೊಡುಗೆಯನ್ನು ಸೇರಿಸಬೇಕಾಗಿದೆ. ಈ ಸ್ಲಿಟ್ನ ಉದ್ದಕ್ಕೂ ಪ್ರತಿ ಬಿಂದುವಿನಿಂದ ಬರುವ ಬೆಳಕು ಮತ್ತು ಪ್ರತಿ ಬಿಂದುವು ಹಿಂದಿನ ಬಿಂದುಗಿಂತ ಸ್ವಲ್ಪ ವಿಭಿನ್ನ ಬಿಂದುವನ್ನು ಪಡೆಯುತ್ತದೆ. ನೀವು X ಅನ್ನು ಮಧ್ಯಬಿಂದುವಿನಿಂದ X ನ ಫಂಕ್ಷನ್ ಆಗಿ ಎಣಿಸಿದರೆ ಹಂತ ಏನು ಎಂದು ಅದು ನಿಮಗೆ ಹೇಳುತ್ತದೆ. ಆದ್ದರಿಂದ ಹಂತವು X ನೊಂದಿಗೆ ರೇಖೀಯವಾಗಿ ಬದಲಾಗುತ್ತದೆ. ಈ ಸೂತ್ರ ರಲ್ಲಿ ವ್ಯಕ್ತಪಡಿಸಲ್ಪಟ್ಟದ್ದು ಖಂಡಿತವಾಗಿಯೂ ಥೀಟಾ ಡಿಫ್ರಾಕ್ಷನ್ ಕೋನವಾಗಿದೆ. ಮಧ್ಯ ಹಂತದಲ್ಲಿ ನನ್ನ ಕಾರ್ಯವು X ನ F ನ ಮಧ್ಯಭಾಗದಿಂದ ಸ್ವಲ್ಪ ದೂರದಲ್ಲಿದೆ ಎಂದು ಹೇಳೋಣ. ನನ್ನ ಕಾರ್ಯವು X ನ F ಆಗಿರುತ್ತದೆ 2e⁵. ನಾನು ಈ ಹಂತದ ವ್ಯತ್ಯಾಸಗಳನ್ನು ಕ್ಕಿಂತ ಸಂಯೋಜಿಸಬೇಕಾಗಿದೆ. ಇದರರ್ಥ ನಾನು X ಅನ್ನು ಸಂಯೋಜಿಸಬೇಕು. ನಾನು ಇಂಟೆನ್ಸಿಟಿ ಅನ್ನು ಫೋರಿಯರ್ ಸ್ಪೇಸ್ ನಲ್ಲಿ ಬರೆಯಬಹುದು. ಈ ಸಂಪೂರ್ಣ ಪ್ರಕ್ರಿಯೆಯ ಫಲಿತಾಂಶ ಕೊನೆಯದಾಗಿ ಅದು ನಿಮಗೆ ಎಫ್ ಆಫ್ ನ್ಯೂ ಫಂಕ್ಷನ್ ಅನ್ನು ನೀಡುತ್ತದೆ. ಇದು ಸ್ಲಿಟ್ ಫಂಕ್ಷನ್ಗಾಗಿ ನಾವು ಲೆಕ್ಕಹಾಕಿದಂತೆ ಕಾಣುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕೇಂದ್ರ ಬಿಂದುವಿನಲ್ಲಿನ ಇಂಟೆನ್ಸಿಟಿ ಗರಿಷ್ಠ
ಆಗಿರುತ್ತದೆ ಮತ್ತು ಅದು ಎರಡೂ ಬದಿಯಲ್ಲಿ ಕಡಿಮೆಯಾಗುತ್ತದೆ ಆದ್ದರಿಂದ ಕಪ್ಪು ಮತ್ತು ಪ್ರಕಾಶಮಾನವಾದ ಬ್ಯಾಂಡ್ಗಳ ಈ ಅನುಕ್ರಮವಾಗಲಿದೆ. ನಾನು ನಿಮಗೆ ನೀಡಲು ಬಯಸುವ ಮತ್ತೊಂದು ಉದಾಹರಣೆ ಗಾಸಿಯನ್ ಫಂಕ್ಷನ್. ಇಲ್ಲಿ ಗಾಸಿಯನ್ ಫಂಕ್ಷನ್ ಅನ್ನು ಬರೆದಿದೆ ಈ ರೀತಿಯ ಒಂದು ಕಾರ್ಯವಾಗಿ ನಾನು ಅದನ್ನು ನಿಮಗಾಗಿ ಎಫ್ ಆಫ್ ಟಿ ಆಗಿ ಪ್ಲಾಟ್ ಮಾಡುತ್ತೇನೆ. ಮತ್ತು ಇದು 0ಗೆ ಸಮನಾಗಿರುವುದಿಲ್ಲ. ಈ ಮೌಲ್ಯವು h ಮತ್ತು ಆ ಮೌಲ್ಯದಲ್ಲಿ ಅರ್ಧದಷ್ಟು ಈ ಅಗಲ ಸಿಗ್ಮಾ ಆಗಿರಬಹುದು. ಅಂತಹ ಟಿಯ ಫಂಕ್ಷನ್ ಎಂದರೆ ಪ್ಯಾರಾಮೀಟರ್ ಆಗಿದೆ ಅದು ಅಗಲವನ್ನು ಮತ್ತು ಇನ್ನೊಂದು ಎತ್ತರವನ್ನು ಸೂಚಿಸುತ್ತದೆ. ಎತ್ತರವನ್ನು h ಸಿಗ್ಮಾದಿಂದ ನೀಡಲಾಗಿದೆ ಇದು ಅಗಲವಾಗಿರುತ್ತದೆ. ಈ ಫಂಕ್ಷನ್ನಿನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ನಾನು ಕಂಡುಹಿಡಿಯಬೇಕು. ನಮ್ಮ ಫಂಕ್ಷನ್ ಅನ್ನು ಡೊಮೇನ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ -∞ ಮತ್ತು +∞ ನಡುವೆ ಆದ್ದರಿಂದ ಟಿಯು -∞ ಯಿಂದ +∞ ಗೆ ಹೋಗುತ್ತದೆ. f ಟಿಯ f ನ್ಯೂ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿರುತ್ತದೆ. ಈ ರೀತಿಯ ಇಂಟಿಗ್ರಲ್ ಅನ್ನು ನಿರ್ವಹಿಸುವ ವಿಧಾನವು ನಾನು ಮಾಡಿದ ಸ್ಕ್ವೇರ್ ಅನ್ನು ಪೂರ್ಣಗೊಳಿಸುವುದು ಎಂದು ಕರೆಯಲಾಗುತ್ತದೆ. ಮತ್ತು e ಪವರ್ ಪೈ ಸ್ಕ್ವೇರ್ ನ್ಯೂ ಸ್ಕ್ವೇರ್ ಸಿಗ್ಮಾ ಸ್ಕ್ವೇರ್ ನಿಂದ ಭಾಗಿಸಿ ಎಕ್ಸ್ಪೋನೆಂಟ್ನಲ್ಲಿ 3 ಟರ್ಮ್ಗಳು ಈ ಕ್ವಾಂಟಿಟಿ. ಇಲ್ಲಿ ಈಗ ನಾವು ಪ್ರಮಾಣಿತ ಫಲಿತಾಂಶವನ್ನು ಬಳಸಬಹುದು. e ಪವರ್ ಮೈನಸ್ ಆಲ್ಫಾ x ಸ್ಕ್ವೇರ್ dx -∞ ಟು +∞ ನಡುವೆ ಇಂಟಿಗ್ರೇಟ್ ಮಾಡಿದಾಗ ಇದು ನಿಮಗೆ √π/α ಅನ್ನು ನೀಡುತ್ತದೆ. ನಾನು ಈ ಫಲಿತಾಂಶವನ್ನು ಬಳಸಿದರೆ f ಆಫ್ ನ್ಯೂ ಅನ್ನು ಗಾಸಿಯನ್ ಫಂಕ್ಷನ್ನಿನ ಫೋರಿಯರ್ ಟ್ರಾನ್ಸ್ಫಾರ್ಮ್ಗೆ ಅಂತಿಮ ಈಕ್ವೇಶನ್ ಆಗಿರುತ್ತದೆ. ಫ್ರೀಕ್ವೆನ್ಸಿ ಫಂಕ್ಷನ್ ಆಗಿರುವ f ಆಫ್ ನ್ಯೂ ಮತ್ತೊಂದು ಗಾಸಿಯನ್ ಫಂಕ್ಷನ್. ಆದ್ದರಿಂದ ಮೂಲ ಫಂಕ್ಷನ್ನಿನ ಅಗಲವು ದೊಡ್ಡದಾದಲ್ಲಿ ವ್ಯತ್ಯಾಸ ಏನಾಗುತ್ತದೆ? ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ ನ ಅಗಲವು ಇನ್ನೂ ಗಾಸಿಯನ್ ಇನ್ನೂ ಹೆಚ್ಚು ಚಿಕ್ಕದಾಗಿದೆ. ಅದನ್ನು ಪ್ಲಾಟ್ ಮಾಡುವ ಮೂಲಕ ಅದನ್ನು ನೇರವಾಗಿ ನೋಡೋಣ. ಇಲ್ಲಿ ನಾನು ಎರಡೂ ಫಂಕ್ಷನ್ಗಳನ್ನು ಪ್ಲಾಟ್ ಮಾಡಿದ್ದೇನೆ. f ಆಫ್ ಟಿ ನ ಮೂಲ ಫಂಕ್ಷನ್ f ರೈಟ್ ಹ್ಯಾಂಡ್ ಸೈಡ್ನಲ್ಲಿದೆ. ಫಂಕ್ಷನ್ನಿನ ಎತ್ತರವು h ಆಗಿದೆ ಮತ್ತು ಫಂಕ್ಷನ್ನಿನ ಅಗಲವನ್ನು ಸಿಗ್ಮಾದಿಂದ ನೀಡಲಾಗಿದೆ ಎಂದು ನೀವು ಗಮನಿಸುತ್ತೀರಿ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನಾನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ ಅನ್ನು ಯೋಜಿಸಿದ್ದೇನೆ. ಗಾಸಿಯನ್ ಫಂಕ್ಷನ್ನ ಫೋರಿಯರ್ ಟ್ರಾನ್ಸ್ಫಾರ್ಮ್ಗಾಗಿ ನಾವು ಈ ಫಲಿತಾಂಶವನ್ನು ಪಡೆದುಕೊಂಡಿದ್ದೇವೆ. ಮತ್ತು ಗಾಸಿಯನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅದರ ಆಕಾರಗಳ ಪ್ರಕಾರ ಮತ್ತೊಂದು ಗಾಸಿಯನ್ ಆಗುತ್ತದೆ. ಅವು ಬಹುತೇಕ ಒಂದೇ ಆಗಿರುತ್ತವೆ, ಅವು ಒಂದೇ ರೀತಿ ಕಾಣುತ್ತವೆ. ಅವು ಗುಣಾತ್ಮಕವಾಗಿ ಸಮಾನವಾಗಿಲ್ಲ. f ಆಫ್ ಟಿ ನ ಅಗಲವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ಗಾಗಿ ಸಿಗ್ಮಾ ಆಗಿದೆ, ಅಗಲವು 1/8 ಆಗಿದೆ. ಸಿಗ್ಮಾ ಟೈಮ್ಸ್ ಕೆಲವು ಸ್ಥಿರಾಂಕಗಳು, ಮೂಲ ಎತ್ತರವು h ಆಗಿದ್ದರೆ ಮತ್ತು ಸಿಗ್ಮಾ 1ಕ್ಕಿಂತ ತುಂಬಾ ದೊಡ್ಡದಾಗಿದ್ದರೆ ಇದು h ಟೈಮ್ಸ್ ಸಿಗ್ಮಾ ಆಗಿರುತ್ತದೆ. ನೀವು ನಿಜವಾಗಿಯೂ ಪಡೆಯಲು ಹೊರಟಿರುವುದು ಕಿರಿದಾದ ಅಗಲ ಆದರೆ ತುಂಬಾ ತೀಕ್ಷ್ಣವಾಗಿರುವ ಫಂಕ್ಷನ್ ಆಗಿದೆ. ಕೊನೆಯ ಉದಾಹರಣೆಯೊಂದಿಗೆ ಈ ಸೆಕ್ಷನ್ ಅನ್ನು ಮುಕ್ತಾಯಗೊಳಿಸುತ್ತೇನೆ. ಡೈರೆಕ್ಟ್ ಡೆಲ್ಟಾ ಫಂಕ್ಷನ್ ಈಸ್ ಈಕ್ವಲ್ ಟು 0 ಒಂದು ವೇಳೆ x ನಾಟ್ ಈಕ್ವಲ್ ಟು 0 ಆಗಿದ್ದರೆ ಮತ್ತು x ಈಕ್ವಲ್ ಟು 0 ನಲ್ಲಿ ಇದು ಇನ್ಫಿನಿಟಿಗೆ ಸಮಾನವಾಗಿರುತ್ತದೆ. ಅದರ ಬಗ್ಗೆ ಯೋಚಿಸಲು ನೀವು ಗಾಸಿಯನ್ ನಂತಹ ಫಂಕ್ಷನ್ ಅನ್ನು ಹೊಂದಿದ್ದೀರಿ ಮತ್ತು ಅಗಲವು ಕಿರಿದಾಗಿರುತ್ತದೆ ಮತ್ತು ಕಿರಿದಾಗುತ್ತಿದೆ, ಅದು ಕಿರಿದಾದ ಮತ್ತು ಕಿರಿದಾಗುವಂತೆ ನಾವು ನೋಡಿದ್ದೇವೆ. ಎತ್ತರವು ಹೆಚ್ಚಾಗುತ್ತದೆ, ಆದ್ದರಿಂದ ನೀವು ಈ ರೀತಿಯದನ್ನು ನೋಡಬಹುದು. ಆದ್ದರಿಂದ ನಿಮ್ಮ ನೇರ ಡೆಲ್ಟಾ ಕಾರ್ಯವನ್ನು ಚಿಕ್ಕದಾಗಿಸುವ ಮತ್ತು ಎತ್ತರವು ದೊಡ್ಡದಾಗಿಸುವ ಈ ಪ್ರಕ್ರಿಯೆಯ ಸೀಮಿತಗೊಳಿಸುವ ಪ್ರಕರಣವಾಗಿ ನೀವು ಯೋಚಿಸಬಹುದು. ನಾನು ಈ ಫಂಕ್ಷನ್ನಿನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ತೆಗೆದುಕೊಂಡರೆ dx ಇಂಟಿಗ್ರೇಟೆಡ್ ಓವರ್ dx ಇದು ಒಂದು ಒಟ್ಟಾರೆ ಜಾಗಕ್ಕೆ ಸಮನಾಗಿರುತ್ತದೆ ಎಂದು ಪ್ರಾಪರ್ಟಿಯಿಂದ ವ್ಯಾಖ್ಯಾನಿಸಲಾಗಿದೆ. ಅದು ನಿಜವಾಗಿಯೂ ತುಂಬಾ ಕಿರಿದಾಗಿದೆ. ನಾನು ಹೆಚ್ಚು ವಿಸ್ತಾರವಾಗಿ ವಿಸ್ತರಿಸಿರುವ ಫಂಕ್ಷನ್ ಅನ್ನು ಪಡೆಯಬೇಕು. ಇದು ಅಗಲ ನಾನು ನಿರೀಕ್ಷಿಸುತ್ತಿರುವುದು ಆದ್ದರಿಂದ ಡೆಲ್ಟಾ ಆಫ್ x ಮೈನಸ್ x 0ಯು ಡೆಲ್ಟಾ ಆಫ್ x ರ ಸಾಮಾನ್ಯೀಕರಣವಾಗಿದೆ. x 0ಗೆ ಸಮಾನವಾಗಿರುತ್ತದೆ, ಫಂಕ್ಷನ್ ಇನ್ಫಿನೆಟ್ ಆಗಿದೆ ಮತ್ತು ಎಲ್ಲೆಡೆಯೂ ಇದು ಶೂನ್ಯವಾಗಿರುತ್ತದೆ. ಇದರ ಇಂಟಿಗ್ರಲ್ f ಆಫ್ x ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಈ ಮೊದಲು ನಾವು ಟೈಮ್ ಡೊಮೇನ್ ಫಂಕ್ಷನ್ನೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಇದು e⁻i2π ನೊಂದಿಗೆ ಕೆಲಸ ಮಾಡುವುದು ಅರ್ಥಪೂರ್ಣವಾಗಿದೆ. ಇಲ್ಲಿ ನಮ್ಮ ಫಂಕ್ಷನ್ ಅನ್ನು ಕೆಲವು ಅರ್ಥದಲ್ಲಿ ವ್ಯಾಖ್ಯಾನಿಸಲಾಗಿದೆ ಪೊಸಿಷನ್ ಸ್ಪೇಸ್ ಆದ್ದರಿಂದ ನಾನು e⁻ikx ನೊಂದಿಗೆ
ಕೆಲಸ ಮಾಡಲಿದ್ದೇನೆ ಆದ್ದರಿಂದ ಅಲ್ಲಿದೆ ಇಲ್ಲಿ ಹೊಸತೇ ಇಲ್ಲ. ಅದೇನೇ ಇದ್ದರೂ ಇದು ಇನ್ನೂ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ. ಮತ್ತು ಈಗ ನಾನು ಈ ಪ್ರಾಪರ್ಟಿಯನ್ನು ಇಲ್ಲಿ ಬಳಸಿದರೆ ಫಲಿತಾಂಶವು ಈ ಪವರ್ ಆಯ್ಕೆ x0 ಆದ್ದರಿಂದ ನನ್ನ f ಆಫ್ x is ಡೆಲ್ಟಾ ಫಂಕ್ಷನ್ ತೀವ್ರವಾಗಿ ಏರುತ್ತದೆ. x 0ಗೆ ಸಮಾನವಾಗಿರುತ್ತದೆ. ಫೋರಿಯರ್ ಡೊಮೇನ್ ಅನ್ನು ನಾನು ಮಾಡ್ ಸ್ಕ್ವೇರ್ ಅನ್ನು ಪ್ಲಾಟ್ ಮಾಡಿದರೆ ಕೆ ರ f ನ mod ಸ್ಕ್ವೇರ್ ಇದು ಸ್ಥಿರವಾಗಿರುತ್ತದೆ ಏಕೆಂದರೆ ಕೆ ನ f ಈ ಪವರ್ ಆಗಿದೆ k x 0. ಕೆ mod ಸ್ಕ್ವೇರ್ನ f r ನ f ಸ್ಟಾರ್ ಆಫ್ kf ನ f ನ f ಆಗಿರುತ್ತದೆ. ಮತ್ತು ಅದು kg ಪವರ್ ಸ್ಟಾರ್ ಆಗಲಿದೆ ಮೈನಸ್ ನಾನು k x 0 ಯಿಂದ k e ಪವರ್ I k x 0 ರದ್ದುಗೊಳ್ಳುತ್ತದೆ ಮತ್ತು ಒಂದನ್ನು ನೀಡುತ್ತದೆ. ಈಗ ಪೊಸಿಷನ್ ಸ್ಪೇಸ್ ನಲ್ಲಿ ಏನನ್ನು ಪಡೆದುಕೊಂಡಿದ್ದೇವೆ ಎಂದು ನೋಡುತ್ತೀರಿ ಅದು ಶಾರ್ಪ್ಲಿ ಪೀಕ್ಡ್ ಫಂಕ್ಷನ್ ಗರಿಷ್ಠ ಫಂಕ್ಷನ್ ಆಗಿತ್ತು. ಮತ್ತು ನಾವು ಫೋರಿಯರ್ ಫಾರ್ಮ್ ಅನ್ನು ತೆಗೆದುಕೊಂಡಿದ್ದೇವೆ ಕೆ ಜಾಗದಲ್ಲಿ ಅದೇ ಫಂಕ್ಷನ್ ಅನ್ನು ನೋಡುತ್ತೇವೆ. ಇದು ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿಗೆ ಎಲ್ಲಾ ಮಾರ್ಗವನ್ನು ವಿಸ್ತರಿಸುತ್ತದೆ. ನಾವು ನೋಡುತ್ತಿರುವುದು ಎಕ್ಸ್ಟ್ರೀಮ್ ಉದಾಹರಣೆಯಾಗಿದೆ. ಒಂದು ಜಾಗದಲ್ಲಿ ತೀವ್ರವಾಗಿ ಶಿಖರಿಸಿದ ಯಾವುದನ್ನಾದರೂ ಅನ್ನು ಫೋರಿಯರ್ ಡೊಮೇನ್ನಲ್ಲಿ ಸಂಪೂರ್ಣ ಸ್ಥಳಕ್ಕಿಂತ ವಿಸ್ತರಿಸಲಾಗಿದೆ.